ಹಾಯ್ ಎಲ್ಲರಿಗೂ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾಳೆ ಸೋಮವಾರ 11/5/2026 ದಿನಾಂಕ ನಿಮಗೆ ಸಮಾಜಶಾಸ್ತ್ರ ಸಂಬಂಧಪಟ್ಟಂಥ ಲಾಸ್ಟ್ ಎಕ್ಸಾಮ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ ಒಂದರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು NC ಅಂತ ಪಡೆದುಕೊಂಡ ವಿದ್ಯಾರ್ಥಿಗಳು ನೀವು ಲಾಸ್ಟ್ ಚಾನ್ಸಲ್ಲಿ ಬರೆದು ಸೆಕೆಂಡ್ ಅಟೆಂಪ್ಟ್ನಲ್ಲಿ ಪಾಸ್ ಆಗಬೇಕು ಅಂತ ವಿದ್ಯಾರ್ಥಿಗಳು, ಹಾಗೆ ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳುವಂಥ ವಿದ್ಯಾರ್ಥಿಗಳು ಈ ವಿಡಿಯೋನ ಲಾಸ್ಟ್ ಕೊನೆವರೆಗೂ ನೋಡಿ. ನಿಮಗೆ ಇಲ್ಲಿ ಯೂಸ್ಫುಲ್ ಆಗುವಂಥ ಮಾಹಿತಿಗಳನ್ನು ಕೊಡಲಾಗುತ್ತೆ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಯಾವೆಲ್ಲ ಪ್ರಶ್ನೆಗಳನ್ನು ಓದ್ಕೋಬೇಕು ಎಂಬುದನ್ನು ಈ ವಿಡಿಯೋಲಿ ನೋಡೋಣ. ಲಾಸ್ಟ್ ಚಾನ್ಸಲ್ಲಿ ಇವುಗಳನ್ನು ನೋಡ್ಕೊಂಡ್ರೆ ಸಾಕು, ಈಸಿಯಾಗಿ ಪಾಸ್ ಆಗ್ಬೋದು. ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರು ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಸಮಾಜಶಾಸ್ತ್ರ ಸಂಬಂಧಪಟ್ಟಂಥ ಅಲ್ಲಿ ವೆರಿ ಇಂಪಾರ್ಟೆಂಟ್ ಸೋಷಿಯಾಲಜಿ ಸಂಬಂಧಪಟ್ಟಂಥ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ಸ್ ಇರುತ್ತೆ ಪ್ರಶ್ನೆ ಪತ್ರಿಕೆ ನಾನು ನಿಮಗೆ ಮುಖ್ಯ ಮೊನ್ನೆ ನಡೆದಂಥ ಪರೀಕ್ಷೆ ಒಂದರ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡಿದ್ದೀನಿ. ಅಲ್ಲಿ ಕೊಡುವಂಥ ನಿಮಗೆ MCQ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇವುಗಳಿಗೆ ಉತ್ತರ ನಿಮ್ಗೆ ಗೊತ್ತಿರ್ಬೋದು, ಹಾಗೆ ಇನ್ನು ಫಸ್ಟ್ ಬರೀ ಎಕ್ಸಾಮ್ ಬರೆದಿರ್ತೀರಾ. ಸೊ ಬನ್ನಿ, 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಸಾಕ್ಷರತಾ ಪ್ರಮಾಣ ಆಪ್ಷನ್ಸ್ ಎ ಬಿ 74.04% ಇರುತ್ತದೆ. ಇನ್ನು ನಿಮಗೆ ಕೊಟ್ಟಂಥ ಪ್ರಶ್ನೆ ಬರ್ಬೋದು, ಕ್ಯಾಸ್ಟ್ ಆ್ಯಂಡ್ ರೈಸ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಆಪ್ಷನ್ಸ್ ಸಿ GS ಗುರಿಯವರು ಆಗಿರ್ತಾರೆ. ಇನ್ನು ಮೂರನೇ ಪ್ರಶ್ನೆ, ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರಂದರೆ ಆಪ್ಷನ್ಸ್ ಎ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಆಗಿರ್ತಾರೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಸಮಿತಿ ಅಲ್ಲಿ ಆಪ್ಷನ್ಸ್ ಬಿ ಬಲ್ವಂತ್ ರಾಯ್ ಮೆಹತ್ ಸಮಿತಿ. ಸೊ ಇದು ರಿಪೀಟ್ ಆಗಿದೆ, ಸೊ ನಾನು ಪಾಸ್ ಮಾಡ್ತೀನಿ. ಇನ್ನು ಐದನೇ ಪ್ರಶ್ನೆ, ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದು ಅಲ್ಲಿ ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕರಮವನ್ನು ಸೃಷ್ಟಿಸಿದೆ. ಅಲ್ಲಿ ಕಾರಣ ಕೊಟ್ಟಿದ್ದು ನಿಮಗೆ ಇದೇ ರೀತಿ ಪ್ರಶ್ನೆ ಕೇಳ್ತಾರೆ, ವೆಬ್ ಕಾಸ್ಟಿಂಗ್ ಮತ್ತು ಕೇಬಲ್ ಅಂತರ್ಜಾಲದ ಮೂಲಕ ಮಾಹಿತಿಯನ್ನು ಜನರಿಗೆ ಅಲ್ಲಿ ಕ್ಷಣ ಅಂದರೆ ಬೇಗನೆ ಕೊಡ್ತುವಂಥದ್ದು ಆಪ್ಷನ್ಸ್ ಎ ರೇಟ್ ಆನ್ಸರ್ ಆಗಿರುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಇನ್ನು ಇಲ್ಲಿ ಆರನೇ ಪ್ರಶ್ನೆ, ಭಾರತ ಪ್ರಾಚೀನ ಹೆಸರು ಕೊಡೋ ಬದಲಿ ನಿಮಗೆ ಜಂಬೂದ್ವೀಪ ಅಂತ ಕೊಟ್ಟಿದ್ರು. ಅಲ್ಲಿ ಭಾರತ ಖಂಡ ಕೊಟ್ಟರು ಕೂಡ ಒಂದೇ ಆಗಿರುತ್ತೆ. ಓಕೆ, ಜಂಬೂದ್ವೀಪ ಆಗಿರುತ್ತೆ. ಅಲ್ಲಿ ಜಾತಿ ಸ್ವಸತ್ವವು ಡ್ಯಾಶ್ ನಿರ್ಧಾರವಾಗುತ್ತೆ, ಹುಟ್ಟಿನಿಂದ ನಿರ್ಧಾರವಾಗುತ್ತೆ. ಇಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಪದವನ್ನು ಪರಿಚಯಿಸಿದವರು ನಿಮಗೆ ಗೊತ್ತಿರೋ ಹಾಗೆ ಜಾನ್ ಕೆನಡಿ ಆಗಿರ್ತಾರೆ. ಕೇರಳದ ನಂಬೂದೂರಿ ಪಿತೃಪ್ರಧಾನ ಅವ್ಯಕ್ತ ಕುಟುಂಬವನ್ನು ನಾವು ಇಲ್ಹಂ ಎಂದು ಕರಿತೀವಿ. ಭೀಮಸೇನಾ ಸಂಘಟನೆಯನ್ನು ಅಲ್ಲಿ ನಿಮಗೆ ಶ್ಯಾಮ್ ಸುಂದರ್ ಅಂತ ಇರುತ್ತೆ ನೋಡಿ, ಆಪ್ಷನ್ಸ್ ಬಿ ಶ್ಯಾಮ್ ಸುಂದರ್ ಅವರು ಸ್ಥಾಪಿಸ್ತಾರೆ. ಇನ್ನು ಹೊಂದಿಸಿಬರಲ್ಲಿ ಕೆನೆ ಪದರು ಅನ್ನೋದು ತೆಂಗು ಬೆಳೆ. ಹರಿಜನ್ ಮತ್ತು ಯಂಗ್ ಇಂಡಿಯಾ ಗಾಂಧೀಜಿ. ಆರೋಗ್ಯ ಮತ್ತು ವಿಮಾ ಯೋಜನೆ ಅನ್ನೋದು ಯಶಸ್ವಿನಿ. ಟೆಲಿಸ್ಯಾಪಿಂಗ್ ಅನ್ನೋದು ಮೈಕಲ್ ಅಲ್ಡಿಜರ್ಚ್ ಆಗಿರ್ತಾರೆ. ನೀರಾ ಚಳವಳಿ ಅನ್ನೋದು ಸಂತಾನಂ ಆಯೋಗ. ಇನ್ನು ಒಂದಂಕ ಪ್ರಶ್ನೆಯಲ್ಲಿ ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಂಡ ಪ್ರಥಮ ದೇಶ ತಮಿಳುನಾಡು. IDRP ವಿಸ್ತರಿಸಿ ಅಂದರೆ ಇಂಟರ್ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಆಗಿರುತ್ತೆ, ಅಂತಾರಾಷ್ಟ್ರೀಯ ಗ್ರಾಮೀಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮ ಆಗಿರುತ್ತೆ. ಪುಷ್ಕರ ವಾರ್ಷಿಕ ಜಾತ್ರೆಯನ್ನು ಯಾವ ರಾಜ್ಯದಲ್ಲಿ ನಡೆಯಿತು ಅಂದರೆ ರಾಜಸ್ಥಾನಲ್ಲಿ ಆಗಿರುತ್ತೆ. ಅಷ್ಟು ನೋಡ್ಕೊಳ್ಳಿ. ಇಲ್ಲಿ 16 ಪ್ರಶ್ನೆ ಓದ್ಕೊಳ್ಳಿ. ಇಲ್ಲಿ ಪಾಶ್ಚಾತ್ಯೀಕರಣನು ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಡೆಮೋಗ್ರಫಿ ಎಂಬ ಪದವನ್ನು ಏನು? ಸ್ತ್ರೀಶಕ್ತಿ ಎರಡು ಉದ್ದೇಶಗಳು ಯಾವುವು? ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡೋಣ. 2011 ಜನಗಣತಿ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಇರುತ್ತದೆ? ಆಪ್ಷನ್ಸ್ ಅದಕ್ಕೆ ಬೆಂಗಳೂರು ಬಿ ಆಗಿರುತ್ತೆ. ನಿಮಗೆ ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮ ನಡೆಯುತ್ತೆ ಎಲ್ಲಿ? ಆಪ್ಷನ್ಸ್ ಬಿ ಬಿದಾರ್ನಲ್ಲಿ ನಡೆಯುತ್ತೆ. ಕ್ಯಾಸ್ಟ್ ಆಫ್ ಇಂಡ್ ರೈಸ್ ಇನ್ ಇಂಡಿಯಾ ಗ್ರಂಥ ಅಲ್ಲಿ ಲೇಖಕರು ಯಾರಪ್ಪ ಅಂದರೆ GS ಗುರಿಯವರಾಗಿರ್ತಾರೆ. ಸೂಕ್ಷ್ಮ ಹಣಕಾಸು ಪರಿಕಲ್ಪನೆ ಪರಿಚಯಿಸಿದವರು ಮೊಹಮ್ಮದ್ ಯೂನಿಸ್. ನರಸಿಂಗಮ್ಮನವರ ಕುಟುಂಬ ವಾಸ್ತಿರುವಂಥ ಜಿಲ್ಲೆ ಯಾವುದು? ಧಾರವಾಡ. ನಿಮಗೆ ಇಲ್ಲಿ ಕೊಟ್ಟುವಂಥ ತುಂಬ ಇಂಪಾರ್ಟೆಂಟ್, ಬಸ್ತಾರ್ ಜಿಲ್ಲೆಯಲ್ಲಿ ಹೆಚ್ಚು ಪ್ರಾಬಲ್ಯತೆ ಹೊಂದಿರುವಂಥ ಆದಿವಾಸಿ ಸಮೂಹ ಗೋಂಡ. ಸೊ ನಿಮಗೆ ಇಲ್ಲಿ ಲಾಸ್ಟಾಗಿ ಕೊಡುವಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ ಆಪ್ಷನ್ಸ್ ಎ 1980 ಆಗಿರುತ್ತೆ. ಜಾಗತೀಕರಣ ಪರಿಕಲ್ಪನೆ ಪರಿಚಯಿಸಿದವರು ಥಿಯೋಡೋರ್ ಲೆವಿಟ್ ಆಗಿರ್ತಾರೆ. ಇನ್ನು ಹೊಂದಿಸಿದ ಪ್ರಶ್ನೆ ನೋಡ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಅವ್ಯಕ್ತ ಕುಟುಂಬದ ಮುಖ್ಯಸ್ಥ ಕರ್ತರ. ಕರ್ನಾಟಕದ ಅಲ್ಲಿ ಅಲ್ಲಿ ಸಲಪ್ನಿಂದ ತೊಂದರೆಗೊಳಗಾದ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ. ಭಾರತ ಮೊಟ್ಟ ಮೊದಲ ದಿನಪತ್ರಿಕೆ ಅಂದರೆ ಮಂಗಳೂರು ಸಮಾಚಾರ ಕೊಟ್ಟಿರಬೇಕಾಗುತ್ತೆ. ಅಲ್ಲಿ ಕೊಟ್ಟಿಲ್ಲ, ಬೇರೆ ಕೊಟ್ಟಿದ್ರೆ ಸೋಮವಾರ ಕೊಮ್ಮಿದಿನ ಹಾಕಬೇಕಾಗತ್ತೆ. ನಿಮಗೆ ಇಲ್ಲಿ ಒಂದು ಬೇರೆ ಪ್ರಶ್ನೆಯನ್ನು ಕೇಳ್ಬೋದು. ಭೀಮಸೇನಾ ಸಂಘಟನೆಯನ್ನು ಪ್ರಾರಂಭಿಸಿದವರು ಅಲ್ಲಿ ಬಿ ಶ್ಯಾಮ್ ಸುಂದರ್ ಆಗಿರುತ್ತೆ. ಇನ್ನು ಭಾರತ ಪ್ರಾಚೀನ ಹೆಸರು ಭಾರತ ಖಂಡ. ಜನಾಂಗಿ ಸಮೂಹಗಳ ವರ್ಗೀಕರಣದು ಡಾಕ್ಟರ್ PS ಗುಹಾ. ಮಾತೃವಂಶಿ ಕುಟುಂಬ ಅನ್ನೋದು ನಿಮಗೇನಿರುತ್ತೆ ಆಪ್ಷನ್ಸ್ 3 ಕೊಡೋದ್ರಲ್ಲಿ ತರವಾಡು. ಹಸಿರು ಕ್ರಾಂತಿ ಅನ್ನೋದು ಡಾಕ್ಟರ್ ನಿಮಗೆ MS ಸ್ವಾಮಿನಾಥನ್. ಇನ್ನು ಒಂದಾದ ಪ್ರಶ್ನೆಯಲ್ಲಿ ನಿಮಗೂ ಜಲ ವಿವಾದ ಅಂತ ಕೊಟ್ಟಿರ್ತಾರೆ ನೋಡಿ, ಕಾವೇರಿ ಜಲ ವಿವಾದ ಆಗಿರುತ್ತೆ, ಅತ್ಯಂತ ಒಂದು ಪ್ರಾಚೀನದು. ಸೊ ಪಂಚಶೀಲ ತತ್ವವನ್ನು ಯಾರು ಪರಿಚಯಿಸ್ತಾರೆ? ಹರ್ಜನ್ ಎಂಬ ಪದವನ್ನು ಅಲ್ಲಿ ಜನಪ್ರಿಯಗೊಳಿಸಿದರು ಜವಾಹರ್ಲಾಲ್ ನೆಹರು ಕೊಟ್ಟಿರ್ತಾರೆ. ನಿಮ್ಗೆ ಬಿಟ್ಟರೆ ಗಾಂಧೀಜಿಯವರಾಗಿರ್ತಾರೆ. ಇಲಂ ಎಂದರೆ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿದೆ ನೋಡಿ, ಯಾವುದು ಇಲಂ ಅನ್ನೋದು ಒಂದು ನಿಮಗೆ ಕೇರಳ ದೇಶದ ಒಂದು ಪಿತೃ ಪ್ರಧಾನ ಕುಟುಂಬದ ಮುಖ್ಯಸ್ಥನಾಗಿರ್ತಾನೆ. IDRP ವಿಸ್ತರಿಸಿ ಇಂಟರ್ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಮಾರುಕಟ್ಟೆಯಲ್ಲಿ ಕಾರಣದ ಕೈ ಅನ್ನೋದು ಅಡಮ್ ಸ್ಮಿತ್ ಅವರು ಪರಿಚಯಿಸ್ತಾರೆ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರಪ್ಪ ಅಂದರೆ ಜ್ಯೋತಿಬಾಯಿ ಫುಲೆ ಅವರಾಗಿರ್ತಾರೆ. ಇನ್ನು ಭಾರತ ಒಂದು ಮಹಿಳಾ ಸಂಘಟನೆ ವಿವರಿಸಿದ್ರೆ ನೀವು ಬರೀಬೇಕಲ್ಲಿ SNWO NIA
ಅಲ್ಲಿ ಬರೀಬೇಕಾಗತ್ತೆ. ಕೋಮುವಾದ ಎಂದರೆ ಎರಡಂಕ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ. ಭಾರತ ಏಕತೆ ಅಂಶಗಳನ್ನು ಬರೆಯಿರಿ, ತುಂಬಾ ಇಂಪಾರ್ಟೆಂಟ್. ಇನ್ನು ಅವ್ಯಕ್ತ ಕುಟುಂಬದ 2 ಪ್ರಕಾರಗಳನ್ನು ಬರೆಯಿರಿ. ಪ್ರವರ್ತನೆಯ ಕಾರಣಗಳೇನು, ರೈತರ ಆತ್ಮಹತ್ಯೆಗೆ ಕಾರಣವಾದ ಅಂಶಗಳು ಯಾವುವು, ಗ್ರಾಮ ಪಂಚಾಯತಿ 2 ಕಾರ್ಯಗಳನ್ನು ತಿಳಿಸಿ, ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿ ಕೊಡುವಂಥ ಪಾಶ್ಚಾತ್ಯೀಕರಣ ವ್ಯಾಖ್ಯಾನಿಸಿ, ಸಾಮಾಜಿಕ ಚಳವಳಿಯನ್ನು ವ್ಯಾಖ್ಯಾನಿಸಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಷ್ಟು ಓದ್ಕೊಳ್ಳಿ ಟಿಕ್ ಮಾಡಿದಂತನ. ಇನ್ನು 5 ಅಂಕ ಪ್ರಶ್ನೆಯಲ್ಲಿ ಕೊಟ್ಟಂಥ ಟಿಕ್ ಮಾಡಿರುವಂಥ ಪ್ರಶ್ನೆಗಳನ್ನ ಅಷ್ಟು ಓದ್ಕೋಬೇಕು. ಗ್ರಾಮಗಳ ಲಕ್ಷಣ ಚರ್ಚಿಸಿ, ಪುಷ್ಕರ ವಾರ್ಷಿಕ ಜಾತ್ರೆ ಕುರಿತು ಟಿಪ್ಪಣಿ ಬರೆಯಿರಿ, ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿಶ್ಲೇಷಿಸಿ, ಬಿಟ್ಟರೆ ಸಂಸ್ಕೃತೀಕರಣದ ಅಂಶಗಳನ್ನು ಚರ್ಚಿಸಿ, ಆಧುನೀಕರಣಕ್ಕೆ ಸಹಾಯಕವಾದಂಥ ಅಂಶಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ ಇಲ್ಲಿ ಕೊಡುವಂಥ ಪ್ರಶ್ನೆಗಳು. ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿಶ್ಲೇಷಿಸಿರಿ, ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಅವ್ಯಕ್ತ ಕುಟುಂಬದ 5 ಲಕ್ಷಣಗಳನ್ನು ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಪರಿಶಿಷ್ಟ ಜಾತಿ ಕಲ್ಯಾಣಕ್ಕಾಗಿ ಕೈಗೊಳ್ಳದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ, ತುಂಬಾ ಇಂಪಾರ್ಟೆಂಟ್ ಇರ್ತವೆ. 10 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಲಾಸ್ಟ್ ನಿಮಗೆ ಕೇಳುವಂಥ ಪ್ರಶ್ನೆ, ಭಾರತ ಜನಸಂಖ್ಯೆ ಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣ ವಿವರಿಸಿ. ನಿಮಗೆ ಜಾತಿಯನ್ನು ವ್ಯಾಖ್ಯಾನಿಸಿ, ಅದರ ಗುಣಲಕ್ಷಣಗಳಿರ್ಬೋದು. ಅಲ್ಲಿ ಭಾರತೀಯ ಗ್ರಾಮ, ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ. ಇನ್ನೊಂದು ಪ್ರಶ್ನೆ ಪತ್ರಿಕೆ ತೊಗೊಂಬರ್ನಿ. 2011 ಜನಗಣತಿ ಪ್ರಕಾರ ಭಾರತದಲ್ಲಿ ಸಾಕ್ಷರತಾ ಪ್ರಮಾಣ ಶೇಕಡ ಬಿ 74.4% ಇತ್ತು. ಕ್ಯಾಸ್ಟ್ ಎಂಬ ಪದವ ಮೂಲ ಪದ ಎನ್ನುವುದು ನಿಮ್ಗೆ ಗೊತ್ತಿರೋ ಹಾಗೆ ಜಾತಿಯಾಗಿರುತ್ತೆ. ಆದಿವಾಸಿಗಳನ್ನು ಗಿರಿಜನ್ ಎಂದು ಕರೆದವರು ಗಾಂಧೀಜಿಯವರು. ಸರಿಯಾದ ಜೋಡಿಯನ್ನು ಗುರುತಿಸಿ ಕೊಟ್ಟಿರ್ತಾರೆ. ಭದ್ರಾವತಿ ಕೈಗಾರಿಕೆಯಲ್ಲಿ ನಗರ ಅಂತ ಸಂಬಂಧಪಟ್ಟಿದ್ದು, ಮುಂಬೈ ಅನ್ನೋದು ಬಂದೂರು ಸಂಬಂಧಪಟ್ಟಿದ್ದು, ಅಯೋಧ್ಯೆ ಅನ್ನೋದು ದೇವಾಲಯ. ಅದಕ್ಕೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಕಾಗೋಡು ಸತ್ಯಾಗ್ರಹದ ಘೋಷಣೆ ಉಳ್ಳುವನೇ ಭೂ ಒಡೆಯ ಆಗಿರುತ್ತೆ. ಇನ್ನು ಇಲ್ಲಿ ಕೊಡುವಂಥ ಅಂದರೆ ಖಾಲಿ ಸಾಲ ನೋಡ್ಕೊಳ್ಳಿ. ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ. ನೀಲಗಿರಿ ಎಂದು ತೋಳರಲ್ಲಿ ಬಹುಪತಿತ್ವಂತ ಒಂದು ವಿವಾಹ ಆಚರಣೆಯಲ್ಲಿತ್ತು. ಹರಿಜನ್ ಎಂಬ ಯಂಗ್ ಇಂಡಿಯನ್ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಗಾಂಧೀಜಿಯವರಾಗಿರ್ತಾನೆ. ತವಳಿ ತರವಾಡಿನ ವಿಭಜನೆಗೊಂಡ ಭಾಗವಾಗಿದೆ. ಡೈಸ್ ಬಲ್ಸಂಕರಿ ಜಾತ್ರೆ ಕರ್ನಾಟಕದ ಪ್ರಖ್ಯಾತ ಪಡೆದಿದೆ. ಇನ್ನು ಹೊಂದಿಸಿ ಬರೆಯಲು ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು 2001ರಲ್ಲಿ ಸ್ಟಾರ್ಟ್ ಆಗುತ್ತೆ. ಮಹಿಳಾ ಸಬಲೀಕರಣ ವರ್ಷ ನಿಮಗೆ ಗೊತ್ತಿರುವ ಹಾಗೆ 2011ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಪುಟ್ಟ ಗಣರಾಜ್ಯಗಳು ಅಂತ ಕೊಟ್ಟಿರ್ತಾರೆ, ಅವುಗಳನ್ನು ಆಯ್ಕೆ ಮಾಡಿ ಬರೀಬೇಕಾಗತ್ತೆ. ಇನ್ನು ತಟಸ್ಥ ನೀತಿ ಅನ್ನೋದು ಆಡಮ್ ಸ್ಮಿತ್ ವಿಮೋಚನಾ ಆಗಿದ್ದು ಬೆಂಗಳೂರು. ಇಲ್ಲಿ ಯಾವುದಾದ್ರು ತಪ್ಪಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳ್ಕೊಬೇಕಾಗುತ್ತೆ. SNDPಯನ್ನು ವಿಸ್ತರಿಸಿ ಬರೆಯೋದಿರುತ್ತೆ, ಅವುಗಳನ್ನು ನೋಡ್ಕೋಬೇಕಾಗತ್ತೆ. ಸೊ ಪ್ರಥಮ ಹಿಂದುಳಿದ ವರ್ಗ ಆಯೋಗವನ್ನು ಬರೀಬೇಕಾಗತ್ತೆ ನೀವು. ಹಾಗೆ ಸಂಬಂಧಪಟ್ಟಂಥ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಇಲ್ಲಿ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ, ಹಾಗೆ ಅಷ್ಟು ಓದ್ಕೊಳ್ಳಿ. ಗ್ರಾಮ ಪಂಚಾಯತಿ 2 ಕಾರ್ಯಗಳನ್ನು ಬರೆಯಿರಿ, ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಆಧುನೀಕರಣವನ್ನು ವ್ಯಾಖ್ಯಾನಿಸಿ, 23 ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಇರ್ತವೆ. 5 ಅಂಕದ ಪ್ರಶ್ನೆಯಲ್ಲಿ ಅವ್ಯಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳ್ಯಾವು, ಕೊಳಚಿ ಪ್ರದೇಶಗಳ ಲಕ್ಷಣವನ್ನು ವಿವರಿಸಿ, ಬಸ್ತರ್ ಆದಿವಾಸಿ ಮಾರುಕಟ್ಟೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ, ವಾರ್ತಾ ಪತ್ರಿಕೆ ತಯಾರಿಕೆಯಲ್ಲಿ ತಂತ್ರಜ್ಞಾನ ಪಾತ್ರವನ್ನು ವಿವರಿಸಿ, ಸಂಸ್ಕೃತಾನುಕರಣದ ಅಂಶಗಳನ್ನು ವಿವರಿಸಿ, ನರಸಿಂಗನವರ ಪ್ರಧಾನ ಕುಟುಂಬದ ವರ್ಣಿಸಿ, ತುಂಬ ಇಂಪಾರ್ಟೆಂಟ್ ಇರ್ತವೆ. ಇನ್ನು 10 ಅಂಕದ ಪ್ರಶ್ನೆಗಳು ಜಾತಿಯನ್ನು ವ್ಯಾಖ್ಯಾನಿಸಿ, ಜಾತಿಯ ಪದ್ಧತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ ಇರುತ್ತೆ. ಕರ್ನಾಟಕದಲ್ಲಿ ರೈತರ ಹೋರಾಟಗಳನ್ನು ಚರ್ಚಿಸಿ, ತುಂಬ ಇಂಪಾರ್ಟೆಂಟ್ ಇರ್ತವೆ. ಇಷ್ಟು ಓದ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಲಾಸ್ಟ್ ಚಾನ್ಸಲ್ಲಿ ಕೊಟ್ಟಂಥ 5 ಅಂಕದು 10 ಅಂಕದು MCQ ಖಾಲಿ ಸ್ಥಳಗಳು ಹಾಗೆ ಮ್ಯಾಥ್ಸ್ ಪಲಗಳನ್ನು ಲಾಸ್ಟ್ ಟೈಮ್ ನೋಡಿದ್ರೆ ಸಾಕು. ಇದರಷ್ಟರಲ್ಲಿ ನಿಮಗೆ 60 ಅಂಕವನ್ನು ಈಸಿಯಾಗಿ ಪಡ್ಕೊತೀರಿ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಲಾಸ್ಟ್ ಟೈಮ್ ಅಲ್ಲಿ ಬರೆದು ಪಾಸ್ ಆಗೋಂಥ ವಿದ್ಯಾರ್ಥಿಗಳು ಆಗಿರ್ಬೋದು ಮತ್ತು ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳನ್ನ ಈ ವಿಡಿಯೋನ ನೀವು ನಿಮ್ಮ ಒಂದು ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್.